ನಮಸ್ಕಾರ. ನಾನು ಈ ದಿನ ರುಚಿಯಾದ ಚೀನಿಕಾಯಿ ಪಾಯಸ ಮಾಡ್ಕೊಂಡು ಬಂದಿದ್ದೀನಿ. ಇದು ಮಲೆನಾಡಿನ ಹಳೆಯ ಕಾಲದ ಸಿಹಿ ಅಡುಗೆ. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಚೀನಿಕಾಯಿ ತಗೊಂಡಿದ್ದೀನಿ. ಇದರಲ್ಲಿ 16 ಅಡುಗೆನ ಮಾಡ್ಬೋದು. ಕತ್ತಿ ಇಟ್ಕೊಂಡಿದ್ದೀನಿ. ಈಗ ಚೀನಿಕಾಯಿನ 2 ಭಾಗ ಮಾಡೋಣ. ಪುನಃ ಮತ್ತೆ ಭಾಗ ಮಾಡ್ತಾ ಹೋಗೋಣ. ಈಗ ತಿರುಳನ್ನು ತೆಗಿತಾ ಹೋಗೋಣ. ಹಾಗೆ ಈ ತಿರುಳು ಅದ್ರ ಜೊತೆ ಇರುವ ಬೀಜ ಚಿಗುರಿದ್ರೆ ಅದನ್ನು ಹಾಕಿ ರುಚಿಯಾದ ಗೊಜ್ಜು ಮತ್ತು ತಂಬುಳಿ ಮಾಡ್ತಾರೆ. ಅದರ ವೀಡಿಯೋನ ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ಹಾಗೆ ಇದ್ರ ಬೀಜ ಬೆಳೆದ್ರೆ ಬಾಣಲೆಗೆ ಹಾಕಿ ಫ್ರೈ ಮಾಡಿದ್ರೆ ತಿನ್ನೋಕ್ಕೆ ತುಂಬ ಟೇಸ್ಟು. ಚೀನಿಕಾಯಿಯ ಕಾಲು ಭಾಗದಷ್ಟು ಮಾತ್ರ ಪಾಯಸಕ್ಕೆ ತಗೊಳ್ಳೋಣ. ಹಾಗೆ ಸಿಪ್ಪೆ ತೆಗೆಯೋಣ. ಇದರ ಸಾಂಬಾರು ಪಲ್ಯ ಎಲ್ಲ ಮಾಡಿದರೆ ಸಿಪ್ಪೆ ತೆಗೆಯೋಲ್ಲ. ಇದು ಸಿಪ್ಪೆ ಸಮೇತ ಹಾಕಿದರೆ ಬಹಳ ರುಚಿ. ಈ ಸಿಪ್ಪೆಯಿಂದ ರುಚಿಯಾದ ಗೊಜ್ಜು ಮಾಡ್ಬೋದು. ಈ ವಿಡಿಯೋನ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಈಗ ಸಿಪ್ಪೆ ತೆಗೆದ ಮೇಲೆ ಅಡ್ಡ ಸಿಗಳಿ ಪುನಃ ಸಣ್ಣದಾಗಿ ಕಟ್ ಮಾಡೋಣ. ಯಾವಾಗಲೂ ಪಾಯಸಕ್ಕೆ ಹೋಳುಗಳು ಸ್ವಲ್ಪ ಸಣ್ಣದಾಗೆ ಇರಬೇಕು. ಈಗ ಹೋಳುಗಳನ್ನು ಹೆಚ್ಚುತ್ತಾ ಹೋಗೋಣ. ಸಣ್ಣದಾಗಿ ಹೋಳು ಹೆಚ್ಚಿದರೆ ಸ್ವಲ್ಪ ಕರಗಿ ಬೇಯುತ್ತೆ. ಹಾಗೆ ಪಾಯಸದ ಜೊತೆ ಸಮರಸವಾಗಿ ಸೇರಿಕೊಳ್ಳುತ್ತೆ. ಹೋಳುಗಳನ್ನು ಹೆಚ್ಚಿ ರೆಡಿ ಮಾಡಿಟ್ಕೊಂಡು ಆಯಿತು. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕೋಣ. ಪರಿಮಳಕ್ಕೆ 2 ಲವಂಗ ಹಾಗೆ 1/4 ಸ್ಪೂನು ಏಲಕ್ಕಿ ಪುಡಿ ಹಾಕೋಣ. ಒಲೆ ಮೇಲೆ ಬಾಣಲೆ ಇಟ್ಟು ಸಿಪ್ಪೆ ಸಮೇತ ಏಲಕ್ಕಿ ಹಾಕಿ ಚೆನ್ನಾಗಿ ಹುರಿದು ತಣ್ಣಗಾದ್ಮೇಲೆ 1 ಸ್ಪೂನು ಸಕ್ಕರೆ ಹಾಕಿದರೆ ನೈಸಾಗಿ ಪುಡಿ ಆಗುತ್ತೆ. ನಂತರ ಬಾಕ್ಸಿಗೆ ಹಾಕಿ ಇಟ್ಬಿಟ್ರೆ 1 ವರ್ಷ ಆದರೂ ಹಾಳಾಗೋಲ್ಲ. ಈಗ ಹೆಚ್ಚಿರುವ ಚೀನಿಕಾಯಿ ಹೋಳುಗಳನ್ನು ಹಾಕೋಣ. ಹಾಗೆ ಸಣ್ಣ ಉರಿಲಿ ಸ್ವಲ್ಪ ಹುರಿತಾ ಹೋಗೋಣ. ಹೀರೆಕಾಯಿ ಪಾಯಸ, ಹಲಸಿನಹಣ್ಣಿನ ಪಾಯಸ, ಹಾಗೆ ಹಾಲ್ಗುಂಬಳು ಪಾಯಸ, ಈ ಥರ ಪಾಯಸ ಮಾಡಿದಾಗೆಲ್ಲ ತುಪ್ಪದಲ್ಲಿ ಹುರಿಬೇಕು. ಅವಾಗ ತುಂಬ ಘಮ ಘಮ ಅಂತಿರುತ್ತೆ. ಭಾಳ ರುಚಿನೂ ಜಾಸ್ತಿ. ಈಗ ಒಂದು 5 ನಿಮಿಷ ಹುರಿತಾ ಹೋಗೋಣ. ಈಗ 2 ಲೋಟದಷ್ಟು ನೀರು ಹಾಕೋಣ. ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡೋಣ. ಮುಚ್ಚಿದ ಪ್ಲೇಟು ತೆಗೆಯೋಣ. ಹೋಳು ಸ್ವಲ್ಪ ಮಾತ್ರ ಬೆಂದಿದೆ. ಈಗ ಪಾಯಸದ ರುಚಿಗೆ ಬೆಲ್ಲ ಹಾಕೋಣ. ಹಾಗೆ ಬೆಲ್ಲದಲ್ಲಿ ಹೋಳುಗಳು ಬೆಂದು ಸ್ವೀಟನ್ನು ಕುಡಿಬೇಕು ಹೋಳು. ಆವಾಗ ನಮ್ಮ ಪಾಯಸ ತಿನ್ನಬೇಕಾದ್ರೆ ಹೋಳುಗಳು ಸಿಹಿ ಇದ್ದರೆ ತುಂಬ ಟೇಸ್ಟ್ ಅನಿಸುತ್ತೆ. ಹಾಗೆ ಬರೀ ಬೆಲ್ಲನೂ ಹಾಕಬಾರ್ದು. ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕಬೇಕು. ಬೆಲ್ಲ ಸಕ್ಕರೆ 2 ಮಿಕ್ಸ್ ಮಾಡಿದರೆ ಪಾಯಸ ಟೇಸ್ಟು ಹಾಗೆ ಅದರ ಬಣ್ಣದಲ್ಲಿ ಸಹಿತ ವ್ಯತ್ಯಾಸ ಗೊತ್ತಾಗುತ್ತೆ. ಯಾವುದೇ ಸ್ವೀಟಿಗಾದರೂ ಉಪ್ಪು ಬೇಕೇ ಬೇಕು. 1/4 ಸ್ಪೂನಷ್ಟು ಹಾಕೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪುನಃ ಬೇಯೋಕ್ಕಿಡೋಣ. ಹೋಳುಗಳು ಕೈಯಲ್ಲಿ ಮುಟ್ಟಿದರೆ ಮೆತ್ತಗಾಗಬೇಕು. ಈಗ ಒಂದು ಪ್ಲೇಟ್ ಮುಚ್ಚೋಣ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 1 ಹೋಳಿನಷ್ಟು ಕಾಯಿ ಹೂವು ಹಾಕಿದ್ದೀನಿ. 1 ಸ್ಪೂನ್ ನೆನೆಸಿದ ಅಕ್ಕಿ ಹಾಕಿ ಹಾಗೆ ಪುಡಿ ಮಾಡಿದ್ದೀನಿ. ಈಗ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಪಾಯಸಕ್ಕೆ ರುಬ್ಬಾಯಿತು. ಮುಚ್ಚಿದ ಪ್ಲೇಟು ತೆಗೆಯೋಣ. ಪಾಯಸದಕ್ಕೆ ಹೋಳುಗಳು ಚೆನ್ನಾಗಿ ಬೆಂದಿದೆ. ಅಂದರೆ ಕೈಯಲ್ಲಿ ಮುಟ್ಟಿದರೆ ಮೆತ್ತಗೆ ಹಾಕೋಂಗಿರಬೇಕು. ಈಗ ರುಬ್ಬಿದ ಮಿಶ್ರಣವನ್ನು ಹಾಕಿ 1 ಲೋಟ ನೀರನ್ನು ಸೇರಿಸೋಣ. ಒಂದ್ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಾಯಸ ಕುದಿಯೋಕ್ಕೆ ಬಿಡೋಣ. ಪಾಯಸ ಕುದಿ ಬರ್ತಾ ಇದೆ. 1 ಸ್ಪೂನಷ್ಟು ತುಪ್ಪ ಹಾಕೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹೀಗೆ ಮಾಡೋದ್ರಿಂದ ಪಾಯಸ ತುಂಬ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಗ್ಯಾಸ್ ಆಫ್ ಮಾಡೋಣ. ರುಚಿಯಾದ ಚೀನಿಕಾಯಿ ಪಾಯಸ ರೆಡಿ ಆಯಿತು. ಈಗಿನ ಮಕ್ಕಳಂತೂ ಪಾಯಸ ಅಂದರೆ ಮಾರ್ದೂರ ಹೋಗ್ತಾರೆ. ಆದರೆ ಅವರಿಗೆ ಈ ಪಾಯಸದ ರುಚಿನ ಪರಿಚಯ ಮಾಡಿಸ್ಬೇಕು ಅಮ್ಮಂದರು. ನೋಡಿದ್ರಲ್ಲ ವಿಡಿಯೋ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.